ಸ್ಟಾರ್ ನಟ ದರ್ಶನ್ಗೆ ಪವಿತ್ರ ಗೌಡ ಗೆಳೆತನವೇ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಮಾಡಿಕೊಂಡು ಒಂದು ಸಾವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ದರ್ಶನ್ ಅಫೇರ್ ಬಗ್ಗೆ ಡಿ ಫ್ಯಾನ್ಸ್ಗೆ ಬೇಸರ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಅವರ ಹೆಸರು ವಿವಾದವನ್ನ ಮಾಡ್ತಾ ಇತ್ತು. ಕಳೆದ 1 ವರ್ಷಗಳಿಂದ ಈ ವಿಷಯ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಪವಿತ್ರ ಗೌಡ ವಿಚಾರದಲ್ಲಿ ದರ್ಶನ್ ಅವರು ಯಾವ ಕಾರಣಕ್ಕಾಗಿ ಮೌನವನ್ನ ವಹಿಸಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಎಷ್ಟೆಲ್ಲ ಕಾಂಟ್ರವರ್ಸಿ ಆಯಿತು. ಅದೇ ರೀತಿಯಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ, ಅದೇ ರೀತಿಯಾಗಿ ಪವಿತ್ರ ಗೌಡ ನಡುವೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ಕೂಡ ನಡೀತು. ಆದರೂ ಕೂಡ ಪವಿತ್ರ ಗೌಡ ವಿಚಾರದಲ್ಲಿ ದರ್ಶನ್ ಅವರು ಯಾವ ಕಾರಣಕ್ಕಾಗಿ ಮೌನ ವಹಿಸಿದ್ರು? 10 ವರ್ಷಗಳಿಂದ ದರ್ಶನ್ ಸಂಪರ್ಕದಲ್ಲಿ ಪವಿತ್ರ ಗೌಡ ಅವರು ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪವಿತ್ರ ಗೌಡ ಅವರು ಬರೆದುಕೊಂಡಿದ್ರು. ಅನೇಕ ಬಾರಿ ಪವಿತ್ರ ಅವರ ಹೆಸರು ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ತಳುಕು ಹಾಕೊಂಡಿತ್ತು. ಸಾಕಷ್ಟು ಚರ್ಚೆ ಕೂಡ ಆಯಿತು. ಅದೇ ರೀತಿಯಾಗಿ ಕಾಂಟ್ರವರ್ಸಿ ಕೂಡ ಆಯಿತು. 10 ವರ್ಷಗಳಿಂದ ಅವರ ಜೊತೆಯಲ್ಲಿ ಸಂಪರ್ಕ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಅನೇಕ ಬಾರಿ ಪವಿತ್ರ ಅವರ ಹೆಸರು ದರ್ಶನ್ ಅವರ ವೈಯಕ್ತಿಕ ಜೀವನದ ಜೊತೆಗೆ ತಳುಕು ಹಾಕೊಳ್ತಾ ಇದ್ರು ಕೂಡ, ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿದ್ರು ಕೂಡ ಯಾವ ಕಾರಣಕ್ಕಾಗಿ ಅವರು ಮೌನ ವಹಿಸಿದ್ರು? ವಿಚಾರಣೆಯಲ್ಲಿ ದರ್ಶನ್ ನಾನು ಘಟನಾ ಸ್ಥಳದಲ್ಲಿ ಇಲ್ಲ ಅಂತ ಏನಾದರೂ ಹೇಳಿದ್ರ? ಈಗ ವಿಚಾರಣೆ ಮಾಡಲಾಗುತ್ತೆ. ಯಾಕಂದ್ರೆ ನಾನ್ ಬೇಲೇಬಲ್ ಅಫೆನ್ಸ್. ದರ್ಶನ್ ಅವರು ಏನಾದರೂ ಅಪರಾಧ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ. ಆದರೆ ವಿಚಾರಣೆಯಲ್ಲಿ ದರ್ಶನ್ ಅವರು ನಾನು ಘಟನಾ ಸ್ಥಳದಲ್ಲೇ ಇರಲಿಲ್ಲ, ಆ ವ್ಯಕ್ತಿಯನ್ನ ಏನು ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆ ಸ್ಥಳದಲ್ಲಿ ನಾನು ಇರಲಿಲ್ಲ ಅಂತ ಏನಾದರೂ ಹೇಳಿದ್ರ? ಹುಚ್ಚು ಅಭಿಮಾನವೇ ಕೊಲೆಗೆ ಏನಾದರೂ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಪವಿತ್ರ ಗೌಡ ಅವರ ಒಂದು ಸಂಘವೇ ಈಗ ಅವರಿಗೆ ಸಾಕಷ್ಟು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡೋದಕ್ಕೆ ಕಾರಣ ಆಯ್ತಾ? ಇನ್ನು ಇದರ ಜೊತೆಗೆ ಈ ಒಂದು ಪ್ರಕರಣದ ಬಳಿಕ, ಅಂದ್ರೆ ಈ ಹಿಂದೆ ಕೂಡ ಅವರು 2011ರಲ್ಲಿ ಅರೆಸ್ಟ್ ಆಗಿದ್ರು. 15 ದಿನಗಳವರೆಗೆ ಜೈಲು ಪಾಲಾಗಿ ಬಂದಿದ್ರು. ಇದೇ ಮೊದಲೇನಲ್ಲ. ಆದರೆ ಈ ಪ್ರಕರಣ ಒಂದು ಗಂಭೀರವಾದಂತಹ ಪ್ರಕರಣ ಆಗತ್ತೆ. ಕೊಲೆ ಮಾಡಿದ್ದಾರೆ ಅಂತ ಹೇಳಿದಂತಹ ವ್ಯಕ್ತಿಗಳು, 2 ವ್ಯಕ್ತಿಗಳು ತಪ್ಪೊಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅವರ ಕೈವಾಡ ಇದೆ ಅನ್ನುವಂತಹ ಒಂದು ಮಾತನ್ನ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಒಂದಕ್ಕಿಂತ ಒಂದನ್ನ ಲಿಂಕ್ ಮಾಡ್ತಾ ಹೋದಾಗ, ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ಗಳನ್ನು ತಡಕಾಡಿದ್ದಾರೆ. ಅದೇ ರೀತಿಯಾಗಿ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ಕೂಡ ತಡಕಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದೆಲ್ಲ ಮಾಡಿದ ಬಳಿಕ ವಾಟ್ಸಾಪ್ನಲ್ಲಿ ಆತ ಮೆಸೇಜ್ ಮಾಡಿದ್ದ, ಪವಿತ್ರ ಗೌಡ ಅವರಿಗೆ ನಿರಂತರವಾಗಿ ಮೆಸೇಜ್ ಮಾಡಿದ್ದ. ಅದರ ಜೊತೆಗೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕೂಡ ಮಾಡಿದ್ದ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಒಂದಕ್ಕೆ ಒಂದು ಜೋಡಣೆ ಮಾಡ್ತಾ ಹೋದಾಗ, ಪಾಯಿಂಟ್ ಟು ಪಾಯಿಂಟ್ ಒಂದಕ್ಕೆ ಒಂದನ್ನ ಜೋಡಣೆ ಮಾಡ್ತಾ ಹೋದಾಗ ದರ್ಶನ್ ಅವರು ಬ್ಯಾಕ್ ಸೈಡ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು, ಹಿಂದುಗಡೆ ದರ್ಶನ್ ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಇದಾದ ಬಳಿಕ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರನ್ನೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆ ಮಾಡಿದ ಬಳಿಕ ಒಂದು ವೇಳೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾಗಿದ್ದೇ ಆದ್ರೆ, ಇದರ ಜೊತೆಗೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಎವಿಡೆನ್ಸ್ ಏನಾದರೂ ಪೊಲೀಸ್ ಅಧಿಕಾರಿಗಳ ಬಳಿ ಇದ್ದಿದ್ದೇ ಆದ್ರೆ, ಆ ಸಂದರ್ಭದಲ್ಲಿ ದರ್ಶನ್ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತೆ. ಯಾಕಂದ್ರೆ 302ರ ಪ್ರಕಾರ ನಾವು ನೋಡಿದ್ದೇ ಆದ್ರೆ ಈ ಸೆಕ್ಷನ್ನು ನಾನ್ ಬೇಲೇಬಲ್ಲು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಬೇಲ್ಗಳು ಸಿಗುವಂಥದ್ದು ಬಹಳ ಕಷ್ಟ. ಈ ಸಂದರ್ಭದಲ್ಲಿ ಈಗ ನಾವು ನೋಡಿದ್ದೇ ಆದ್ರೆ ಒಂದು ರೀತಿಯಾಗಿ ದರ್ಶನ್ ಅವರ ಇಡೀ ಒಂದು ಜೀವನದಲ್ಲಿ ಬಹು ದೊಡ್ಡದಾಗಿರುವಂತಹ ಒಂದು ಸಮಸ್ಯೆಯ ಸುಳಿಗೆ ಅವರು ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಸಣ್ಣ ಪುಟ್ಟ ಕಿರಿಕು, ಅದೇ ರೀತಿಯಾಗಿ ತಮ್ಮ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಲಾಹಲಗಳನ್ನು ಈಗಾಗಲೇ ಅವರು ನೋಡ್ಬಿಟ್ಟಿದ್ದಾರೆ. ಆದರೆ ಈ ನಡುವೆ ಪವಿತ್ರ ಗೌಡ ಅವರ ಜೊತೆಯಲ್ಲಿ ಒಂದು ಸಂಪರ್ಕ ಏನಿತ್ತಲ್ಲ, ಅವರ ಸಖ್ಯವನ್ನ ಬೆಳೆಸಿದ್ದು ಈಗ ನಟ ದರ್ಶನ್ ಅವರಿಗೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಅದೇ ಸಂಕಷ್ಟಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ.